ಪರಾಶಕ್ತಿ ಪರಾಶಕ್ತಿ ಪರಾಶಕ್ತಿ. ಮಾಲೆಯನ್ನು ಹೇಗೆ ಧರಿಸ್ತೋ ನಂತರ ಪದ್ಧತಿಗಳನ್ನ ಏನೇನೆಲ್ಲ ಅನುಸರಿಸಬೇಕು ಮಾಲೆಯನ್ನು ಧರಿಸಿದ ನಂತರ ಅಂತ ನಾವು ನೋಡಿದ್ದಾಯಿತು. ಇವಾಗ ಇರುಮುಡಿಯನ್ನು ತಗೊಂಡು ನಾವು ಅಮ್ಮನ ಮೇಲ್ಮರುವತ್ತೂರು ತಾಯಿ ಆದಿ ಪರಾಶಕ್ತಿಯ ದೇವಸ್ಥಾನಕ್ಕೆ ಹೋಗುವ ದಿನ ನಾವು ಹೇಗೆಲ್ಲ ನಾವು ರೆಡಿಯಾಗಿ ಹೋದು ಅನ್ನೋದನ್ನು ನಾನು ನಿಮ್ಗೆ ಇವಾಗ ಹೇಳ್ತೀನಿ. ನಾವು ಬೆಳಗ್ಗೆ ನಾನು ಮನೆಯಿಂದ ಹೊರಟು ಇಲ್ಲಿಗೆ ಬಂದಾಗ ನಮ್ಮ ಇರುಮುಡಿ ಎಲ್ಲದೂ ಅವರು ನಮ್ಮನ್ನು ಕೂಗಿ ಬಸ್ ನಂಬರು ಯಾವ್ದ್ಯಾವ್ದು ಇರುತ್ತೋ ಅಂಥವ್ರು ಇಷ್ಟು ಜನ ಬನ್ನಿ ಅಂತ ನಮಗೆ ಕರೆದು ಆ ಇರುಮುಡಿನ ನಮಗೆ ಕೊಟ್ಟರು. ನಾವು ಇರುಮುಡಿಯನ್ನು ತಗೊಂಡು ಬಸ್ಗಾಗಿ ಬಂದು ಆಲ್ರೆಡಿ ಬಸ್ ನಂಬರು ಬಸ್ ಸೀಟು ಎಲ್ಲದೂ ಆಲ್ರೆಡಿ ಅದರಲ್ಲಿ ಇರುಮುಡಿನಲ್ಲಿನೇ ಒಂದು ಚೀಟಿನಲ್ಲಿ ಹಾಕಿಟ್ಟಿರ್ತಾರೆ. ಇಲ್ಲಿ ಬಸ್ ಪೂಜೆಯನ್ನು ತುಂಬ ಚೆನ್ನಾಗಿ ಇಲ್ಲಿ ಮಾಡ್ತಾರೆ. ನಮ್ಮ ಗುರುಶಕ್ತಿಗಳಿಗೂ ಕೂಡ ಅಲ್ಲಿ ನಮಗೆ ಬಸ್ಸಿಗೆ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಅಮ್ಮನಿಗೆ ಹೂವು ಮಾಡಿಸಿ ಕರ್ಪೂರ ತೋರಿಸಿ 4 ಚಕ್ರಗಳಿಗೂ ನಿಂಬೆಹಣ್ಣನ್ನು ಇಟ್ಟು ದೃಷ್ಟಿ ತೆಗೆದು ಮತ್ತು ಕುಂಬಳಕಾಯಿಯನ್ನು ಒಡೆದು ನಾವೆಲ್ಲ ಒಂದು ಸುತ್ತು ಬಸ್ಸನ್ನು ಸುತ್ತಿ ನಾವು ಬಸ್ಸನ್ನು ಏರ್ತೀವಿ. ತುಂಬ ಚೆನ್ನಾಗಿ ಅಮ್ಮ ತಾಯಿನ ಆದಿಪರಾಶಕ್ತಿ ಓಂ ಶಕ್ತಿ ತಾಯಿ ನಮಗೆ ಯಾವುದೇ ವಿಘ್ನವನ್ನು ಬರ್ದಲ್ಲೇ ಇರೋ ಥರ ನಮ್ಮನ್ನು ಸುಸೂಕ್ತ ಕರ್ಕೊಂಡೋಗಿ ನಮ್ಮನ್ನು ಸುಸೂಕ್ತ ಕರ್ಕೊಂಡ್ಬಂದು ನಮ್ಮನ್ನು ತಲುಪಲಿ ಅಂತ ನಾವೆಲ್ಲ ಮನಸ್ಸಲ್ಲಿ ಓಂ ಶಕ್ತಿಯೇ ಪರಾಶಕ್ತಿ ಆದಿಪರಾಶಕ್ತಿ ಅಂತೇಳಿ ನಾವು ಕೂತ್ಕೊಂಡು ನಾವಿಲ್ಲಿ ಭಜನೆಯನ್ನು ಮಾಡ್ತಾ ನಾವು ಒಂದು ಸುತ್ತು ಬಸ್ ಸುತ್ತನ್ನು ನಾವು ಸುತ್ತುತ್ತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು ಅಲ್ಲಿ ಬೇವಿನ ಎಲೆ ನೀರನ್ನು ನಾವು ಪ್ರೋಕ್ಷಣೆ ಮಾಡ್ತಾ ಇದ್ದಾರೆ ಬಸ್ಸಿಗೆಲ್ಲ. ಹಾಗೆ ಎಲ್ಲ ಪೂಜೆ ಮಾಡಿ ಲಾಸ್ಟಲ್ಲಿ ಕುಂಬಳಕಾಯಿನ ಹೊಡೆದು ನಾವು ಬಸ್ಸನ್ನು ಏರ್ತೀವಿ. ಗುರುಶಕ್ತಿಗಳು ಮೊದಲ ಬಾರಿಗೆ ಈ ಬಸ್ಸನ್ನು ನಮ್ಮ ಬಲಗಾಲಿ ಇಟ್ಟು ಒಳ್ಳೆ ಮನಸ್ಸಿನಿಂದ ಬಸ್ಸನ್ನು ಹತ್ತುತ್ತಾ ಇದ್ದಾರೆ. ಇವರು ಒಳ್ಳೆ ಮನಸ್ಸುಳ್ಳವರು, ಹಿರಿಯರು ಕಿರಿಯರು ಅನ್ನೋ ಭೇದ ಭಾವ ಇಲ್ದಲೇ ಒಳ್ಳೆ ಮನಸ್ಸಿನಿಂದ ಮಾತಾಡ್ತಾರೆ. ನನಗೆ ತುಂಬ ಇಷ್ಟವಾದಂತಹ ಗುರುಶಕ್ತಿಗಳು ಇವರು. ಬಸ್ ಒಳಗಡೆ ನಾವು ಹೋಗುವಾಗ ಮತ್ತು ಬಸ್ ಒಳಗಡೆ ನಾವು ಕೂತ್ಕೊಂಡಾಗಲೂ ಕೂಡ ಅಮ್ಮನ ಧ್ಯಾನವನ್ನೇ ಮಾಡ್ತಾ ಇದ್ದು ಎಲ್ಲರ ಬಾಯಲ್ಲೂ ಕೂಡ ಓಂ ಶಕ್ತಿಯೇ ಆದಿಪರಾಶಕ್ತಿಯೇ ಓಂ ಶಕ್ತಿಯೇ ಆದಿಪರಾಶಕ್ತಿಯೇ ಆದಿಪರಾಶಕ್ತಿಯೇ ಓಂ ಶಕ್ತಿಯೇ ಓಂ ಶಕ್ತಿಯೇ ಅಂತ ನಾವು ಅಮ್ಮನ ಜಪ ಮಾಡ್ತಾ ನಾವು ಅಮ್ಮನ ಸನ್ನಿಧಾನಕ್ಕೆ ನಾವು ಹೊರಟು. ಅಲ್ಲಿ ನಾವು ಹೋಗುವ ಮುಂಚೆ ನಾವು ಇಲ್ಲಿ ಕಮಲ ಶಿವಶಕ್ತಿ ಅಂತ ಹೊಸೂರ ಹತ್ರ ಇರುವ ದೇವಸ್ಥಾನಕ್ಕೆ ನಮ್ಮನ್ನು ಕರ್ಕೊಂಡು ಹೋದರು. ಅಲ್ಲಿ ನೀವು ನೋಡ್ತಾ ಇರ್ಬೋದು ಆ ಶಿವಲಿಂಗವನ್ನು ತುಂಬ ಚೆನ್ನಾಗಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ಅಮ್ಮ ಇದ್ದಾರೆ, ಅಮ್ಮನ ಪಕ್ಕದಲ್ಲಿ ಮುಂಭಾಗದಲ್ಲಿ ಶಿವಲಿಂಗ ಇದೆ. ನೀವು 30 ರೂಪಾಯಿ ಒಳಗೆ ಕೊಟ್ಟರೆ ನಮಗೆ ಗರ್ಭಗುಡಿಗೆ ಹೋಗಿ ಅವ್ರು ಕೈ ತೋರಿಸ್ತಾ ಇದ್ದಾರೆ. ಆ ಥರ ನಾವು ಕೈಯನ್ನು ಹಿಡಿದ್ರೆ ಆ ಶಿವಲಿಂಗದ ಮೇಲೆ ನಮಗೆ ನೀರನ್ನು ಪ್ರೋಕ್ಷಣೆ ಮಾಡಿಸ್ತಾರೆ. ಅದು ತುಂಬಾ ಚೆನ್ನಾಗಿತ್ತು. ಮತ್ತು ಪ್ರತಿಯೊಂದು ಲಿಂಗದ ಕೆಳಗಡೆ ಅಲ್ಲಿ ಬೋರ್ಡನ್ನು ಹಾಕಿದ್ದಾರೆ ಯಾವ ಯಾವ ಲಿಂಗಗಳು ಇಲ್ಲಿ ಇದ್ದಾವೆ ಅಂತ. ಸೋಮೇಶ್ವರ ಲಿಂಗ, ಮುರುಡೇಶ್ವರ ಲಿಂಗ, ಮಣಿಕಂಠ ಲಿಂಗ, ಅಮೃತ ಲಿಂಗ, ಚಂದ್ರಮೌಳೇಶ್ವರ ಲಿಂಗ, ಶ್ರೀಕಂಠೇಶ್ವರ ಲಿಂಗ, ಬಿಲ್ವಲಿಂಗ, ದೇವಲಿಂಗ, ಸೂರ್ಯಲಿಂಗ, ಬ್ರಹ್ಮಮುರಾರಿ ಲಿಂಗ, ಏಕಲಿಂಗಂ, ಹೀಗೆ ತುಂಬ ಅನೇಕ ಲಿಂಗಗಳು ಯಾವ ಲಿಂಗಗಳು ಇದ್ದಾವೆ ಎಲ್ಲ ಲಿಂಗಗಳ ಹೆಸರನ್ನು ಅಲ್ಲಿ ಬರೆದು ಆ ಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡಿದರು. ಇದು ತುಂಬಾ ನನಗೆ ಇಷ್ಟವಾಯಿತು ದೇವಸ್ಥಾನ. ನಾವು ಈ ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹಾಕಿ ಎಲ್ಲ ಲಿಂಗಗಳಿಗೂ ಕೂಡ ನಮಸ್ಕಾರವನ್ನು ಮಾಡಿ ನಾವು ಇಲ್ಲಿ ಗರ್ಭಗುಡಿ ಇದೆ ಅಂದರೆ ಆ ಸುತ್ತಲೂ ಗರ್ಭಗುಡಿಯ ಸುತ್ತಲೂ ಕೂಡ ಇರುವ ಲಿಂಗಗಳೆಲ್ಲದ ಹೆಸರನ್ನು ಬರೆದು ಇಲ್ಲಿ ಲಿಂಗವನ್ನು ಇಟ್ಟಿದ್ದಾರೆ. ತುಂಬ ಚೆನ್ನಾಗಿತ್ತು ಈ ದೇವಸ್ಥಾನ. ಮನಸ್ಸಿಗೆ ಖುಷಿ, ಸಂತೋಷ, ನೆಮ್ಮದಿಯದಂತ ಕೊಟ್ಟಂತಹ ದೇವಸ್ಥಾನವಾಗಿತ್ತು. ಹೀಗೆ ನಮಗೆ ಕಮಲ ಶಿವಶಕ್ತಿಯನ್ನು ನಮಗೆ ದರ್ಶನ ಆಯಿತು. ಕಮಲ ಶಿವಶಕ್ತಿ ದರ್ಶನದ ನಂತರ ನಮ್ಗೆ ಅಲ್ಲೇ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಬೆಳಗಿನ ತಿಂಡಿ ಉಪಹಾರವನ್ನು ನಮಗೆ ನೀಡಲಾಗಿತ್ತು. ನಾವು ಬೆಳಗಿನ ಉಪಹಾರವನ್ನು ತಿಂದು ನಂತರ ನಾವು ಅಲ್ಲಿಂದ ಹೊರಟು ಇವಾಗ ನಾವು ವೃತ್ತಿಂಗರಿ ಅಮ್ಮನ ದೇವರ ದೇವಸ್ಥಾನಕ್ಕೆ ನಾವು ಹೋಗ್ತಾ ಇದ್ದೀವಿ. ಅದು ಕೂಡ ಇಲ್ಲೇ ಹೊಸೂರ ಹತ್ರ ಇರುವಂತಹ ದೇವಸ್ಥಾನ. ನಾವಿವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ ಆ ದೇವಸ್ಥಾನದಲ್ಲಿ ಏನು ವಿಶೇಷತೆ ಇದೆ ಅಂತ. ನಾವು ವೃತ್ತಿಂಗರಿ ಅಮ್ಮನ ದೇವಸ್ಥಾನವನ್ನು ತಲುಪ್ತೋ ಇಲ್ಲಿ ಏನಂತ ಅಂದರೆ ಮಾಟ ಮಂತ್ರ ದೃಷ್ಟಿ ದೋಷ ಏನೇ ಇದ್ರೂ ಕೂಡ ಇಲ್ಲಿ ಅಮ್ಮ ನಿವಾರಣೆ ಮಾಡುವಂತಹ ಅಮ್ಮ ವೃತ್ತಿಂಗರಿ ಅಮ್ಮ. ಒಳಗಡೆ ಹೋದಾಗ ಕಾಯಿನು ಇಲ್ಲ ನಮ್ಮ ಕೈಲಿ ಸ್ವಲ್ಪ ಒಂದು ದುಡ್ಡನ್ನು ಇಟ್ಕೊಂಡು ನಮ್ಮ ತಲೆಯ ಸುತ್ತಿ ಮನೆಯವರೆಲ್ಲ ಹೆಸರನ್ನು ಹೇಳಿ ಯಾವುದೇ ದೃಷ್ಟಿ ದೋಷ ಮಾಟ ಮಂತ್ರ ಕಣ್ಣು ದೃಷ್ಟಿ ಯಾವುದೇ ದೋಷ ಇದ್ರೂ ಕೂಡ ಅದನ್ನು ಹೊಡೆದುಕೊಳ್ಳಿ ಅಮ್ಮ ಅಂತ ಹೇಳಿ ಆ ಕಾಯಿನ ಅಮ್ಮ
ಅಮ್ಮನ ಮುಂದೆ ನಾವು ಇಟ್ಟು ಅದನ್ನು ಬೇಡ್ಕೊಂಡ್ರೆ ಖಂಡಿತ ಅಮ್ಮ ಆ ದೃಷ್ಟಿ ದೋಷವನ್ನು ಅಥವಾ ಯಾರೇ ಏನೇ ನಮಗೆ ಕೆಟ್ಟದ್ದನ್ನು ಬಯಸಿದ್ರೆ ಅದನ್ನು ಒಡೆದುಕೊಳ್ತಾರೆ ಅಂತ ಹೇಳಿದರು. ನಾವು ಕೂಡ ಹಾಗೆ ಮಾಡ್ದೋ. ಮತ್ತು ಇಲ್ಲಿ ಅರಿಶಿನ ಕೊಂಬನ್ನು ಕೊಡ್ತಾರೆ. ನಾವು ಅದನ್ನು ನೆನಪಿಸ್ಕೊಂಡು ಅದನ್ನು ಏನಾದರೂ ಆಗಬೇಕು ನಮಗೆ ಅಂತ ಅದನ್ನು ಕಟ್ಟಿದರೆ ಖಂಡಿತ ಒಳ್ಳೆಯದಾಗುತ್ತೆ ಅಂತ ಹೇಳಿದರು. ನಾವು ಕೂಡ ಹಾಗೆ ನಮ್ಮ ಕುಟುಂಬಕ್ಕೆ ನಮಗೆ ಒಳ್ಳೆಯದಾಗಲಿ ಅಂತ ಅರಿಶಿನ ಕೊಂಬನ್ನು ಕಟ್ಟಿ ಇವಾಗ ನಾವು ಹೊರಡ್ತಾ ಇದ್ದೀವಿ. ಇವಾಗ ಹೊರಡುವಾಗ ಎಲ್ಲರಿಗೂ ಸ್ವಲ್ಪ ನಿದ್ದೆ ಬಂದಂಗೆ ಆಯಿತು. ಅಮ್ಮನ ಮಂತ್ರವನ್ನು ಜಪಿಸ್ತಾನೆ ಇದ್ರು, ಓಂ ಶಕ್ತಿ ಆದಿ ಪರಾಶಕ್ತಿ ಅಂತ. ಆವಾಗ ಸ್ವಲ್ಪ ನಮ್ಮ ಗುರುಶಕ್ತಿಗಳು ಎಲ್ಲರನ್ನು ಎಚ್ಚರಿಸೋದಕ್ಕೋಸ್ಕರ ಒಂದೆರಡು ಸ್ಟೆಪ್ಪನ್ನು ನಮ್ಮ ಗುರುಶಕ್ತಿಗಳು 38 ವರ್ಷ ಅಮ್ಮನ ಓಂ ಶಕ್ತಿ ಮಾಲೆಯನ್ನು ಧರಿಸಿದ್ದಾರೆ. ಒಂದು ಸ್ವಲ್ಪವೂ ಕೂಡ ಜಂಬ ಇರಲಿಲ್ಲ ಅವರಲ್ಲಿ. ನಾನು ಅಹಂಬಿರಲಿಲ್ಲ, ದೊಡ್ಡವರು ಚಿಕ್ಕವರು ಅನ್ನೋ ಒಂದು ಯಾವುದೇ ಭೇದ ಭಾವ ಇರಲಿಲ್ಲ. ನೀವೇನೇ ಕೇಳಿದ್ರೂ ಕೂಡ ನಿಸ್ಸಂಕೋಚವಾಗಿ ನಮಗೆ ಯಾವುದೇ ಥರದ ಒಂದು ಡೌಟ್ಸ್ ಇದ್ರೂ ಕೂಡ ಅದನ್ನು ನಿವಾರಣೆ ಮಾಡ್ತಾರೆ. ನೀವು ನೋಡ್ತಾ ಇರ್ಬೋದು, ಅವರಲ್ಲಿ ಇರುವಂತಹ ಒಂದು ಆಸಕ್ತಿಯನ್ನು ನೋಡಿದ್ರೆ ನಮಗೂ ಕೂಡ ನಾಚಿಕೆ ಬರಬೇಕು, ಆ ಥರ ಅವರು ಇದ್ದಾರೆ. ಒಂದು ಹಾಡಿಗೆ ಎಲ್ಲರೂ ಒಂದು ನೃತ್ಯವನ್ನು ಮಾಡಿ ನಂತರ ಓಂ ಶಕ್ತಿ ಆದಿ ಪರಾಶಕ್ತಿ ಅಂತ ನಾವು ಜಪವನ್ನು ಮಾಡುತ್ತಾ ಈಗ ನಾವು ವಾರಾಹಿ ಅಮ್ಮನ ದೇವಸ್ಥಾನಕ್ಕೆ ನಾವು ಹೋಗ್ತಾ ಇದ್ದೀವಿ. ಇದು ಪಲ್ಲಿಕೊಂಡ ತಮಿಳುನಾಡಲ್ಲಿ ಇರುವಂತಹ ದೇವಸ್ಥಾನ. ನಾವು ಇವಾಗ ಆ ದೇವಸ್ಥಾನದ ಎಂಟ್ರೆನ್ಸಲ್ಲಿ ನಾವು ಇವಾಗ ಇದ್ದೀವಿ. ನೀವು ನೋಡ್ತಾ ಇರ್ಬೋದು, ಇದೇ ವಾರಾಹಿ ಅಮ್ಮನ ದೇವಸ್ಥಾನ. ಬನ್ನಿ ಒಳಗಡೆ ನೋಡೋಣ ಇಲ್ಲಿನ ವಿಶೇಷತೆ, ಈ ದೇವಸ್ಥಾನದ ವಿಶೇಷತೆ ಏನಂತ. ಇದು ಇವಾಗನೇ ಕಟ್ಟಿಸ್ತಾ ಇರೋ ದೇವಸ್ಥಾನ ಅಂತ ಅನಿಸುತ್ತೆ. ಇವಾಗೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ನಾವು ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಒಳಗಡೆ ಹೋಗ್ತಿದ್ದಂಗೆ ಇಲ್ಲಿ ಒಂದು ಕಡೆ ಈಶ್ವರನ ಪ್ರತಿಷ್ಠಾಪನೆ ಅಂದರೆ ಒಂದು ವಿಗ್ರಹನ ಕೆತ್ತಿದ್ದಾರೆ. ಮತ್ತು ಈ ಕಡೆ ವಿಷ್ಣು ಮಲಗಿರುವಂತಹ ಅವತಾರದಲ್ಲಿ ಇದನ್ನು ಕೆತ್ತನೆ ಮಾಡಲಾಗಿತ್ತು. ನಾವು ಒಳಗಡೆ ಹೋಗ್ತಾ ಇದ್ದು ವಾರಾಹಿ ಅಮ್ಮನಂದರೆ ಯಾವ ಥರ ಇರಬಹುದು ಅಂತ ನಾವು ನೋಡೋದಕ್ಕೆ ಹೋದೋ. ನೀವು ನೋಡ್ತಾ ಇರ್ಬೋದು, ಇವರೇ ಅಮ್ಮನ 16 ಅಡಿ ಎತ್ತರವಿರುವಂತಹ ವಾರಾಹಿ ಅಮ್ಮನ ದೇವಸ್ಥಾನ. ಈ ಅಮ್ಮನ ವಿಗ್ರಹದ ಹಿಂಭಾಗದಲ್ಲಿ 3 ತ್ರಿಮೂರ್ತಿಗಳ ತ್ರಿಶಕ್ತಿಗಳು, ಶಾರದೆ, ಲಕ್ಷ್ಮಿ ಮತ್ತು ಪಾರ್ವತಿ ಅಮ್ಮನವರ ವಿಗ್ರಹವಿದೆ. ನಂತರ ನಾವು ಈ ಅಮ್ಮನ ದೇವರ ದರ್ಶನವನ್ನು ಮಾಡಿ ಸ್ವಲ್ಪ ಮುಂಭಾಗದಲ್ಲಿ ನಾವು ಬಂದಾಗ ಇಲ್ಲಿಯ ಒಂದು ದೇವಸ್ಥಾನದ ಇತಿಹಾಸವೇನು ಅಂತ ಅನ್ನೋದಾದರೆ, ಇಲ್ಲಿ ಇರುವಂತಹ ಅಮ್ಮ ಜಲವಾರಾಹಿ ಅಮ್ಮ. ಇವ ಅಮ್ಮನಿಗೆ ಅಲ್ಲೇನೆ ನಮಗೊಂದು ಹಸಿ ಕಲ್ಲಿರುತ್ತೆ. ಆ ಕಲ್ಲಲ್ಲಿ ನಾವು ಅರಿಶಿನವನ್ನು ಅರೆದು ಅಮ್ಮನಿಗೆ ನಾವು ಅರ್ಪಿಸಿ ಅದನ್ನು ಅಂದರೆ ಲೇಪನವನ್ನು ಮಾಡಿ ಅಮ್ಮನ ಮೇಲೆ ನಾವು ನೀರನ್ನು ಹಾಕಿದರೆ ನಮ್ಮಲ್ಲಿರುವಂತಹ ಚರ್ಮ ರೋಗಗಳು ಏನೇ ವ್ಯಾಧಿ ಇದ್ರೂ ಕೂಡ ಅದು ವಾಸಿ ಮಾಡುತ್ತೆ. ಇಲ್ಲಿಯ ದೇವರ ಒಂದು ವಿಶೇಷತೆ ಅದು. ನನಗೆ ತುಂಬಾ ಇಷ್ಟ ಆಯಿತು. ಇದನ್ನು ಅಮ್ಮನ ನಾವು ಮುಟ್ಟಿ ನಮಸ್ಕಾರ ಮಾಡಿ ಅಮ್ಮನಿಗೆ ನಾವು ಅರಿಶಿನ ಹಚ್ತೀವಿ ಅಂತ ಅಂದರೆ ನಮ್ಮಂಥ ಪುಣ್ಯವಂತರು, ನಮ್ಮಂಥ ಭಾಗ್ಯಶಾಲಿಗಳು ಯಾರಿರ್ಬೋದು ಹೇಳಿ. ಎಲ್ಲೋ ಅಪರೂಪಕ್ಕೆ ನಮಗೆ ಇಂತಹ ಒಂದು ಭಾಗ್ಯ ಸಿಗುವಂಥದ್ದು. ನಾವು ಹಾಗೆ ಎಲ್ಲರೂ ಕೂಡ ಇಲ್ಲಿ ಅರಿಶಿನ ಹಚ್ಚಿ ಅಮ್ಮನ ಮೇಲೆ 3 ಬಾರಿ ನೀರನ್ನು ಚೊಂಬ ಅಲ್ಲೇ ಇಟ್ಟಿರ್ತಾರೆ, ನೀರು ಅಲ್ಲೇ ಇರುತ್ತೆ, ಅರಿಶಿನ ಮತ್ತು ಕಲ್ಲು ಎಲ್ಲ ಅಲ್ಲೇ ಇರುತ್ತೆ. ನಾವು ಕಲ್ಲಲ್ಲಿ ಹರಿದು ಅಮ್ಮನಿಗೆ ಅರಿಶಿನ ತಂದು ಮುಖಕ್ಕೆ ಹಚ್ಚಿ ಅಮ್ಮನ ಮೈಯೆಲ್ಲ ಹಚ್ಬೋದು. ಹಚ್ಚಿ ನಾವು ನೀರನ್ನು ಹಾಕಿ ನಮ್ಮಲ್ಲಿರುವಂಥ ಯಾವುದಾದ್ರೂ ಚರ್ಮದ ರೋಗಗಳು ವ್ಯಾಧಿಗಳು ಇದ್ದರೆ ವಾಸಿ ಮಾಡುವಂಥ ನಾವು ಕೂಡ ಅಮ್ಮನಲ್ಲಿ ಬೇಡ್ಕೊಂಡು ನಂತರ ಸ್ವಲ್ಪ ದೂರ ಮುಂದೆ ಬಂದರೆ ಅಮ್ಮನ ಈ ಥರ ಉಯ್ಯಾಲೆನಲ್ಲಿ ಇಟ್ಟು ಅಮ್ಮನ ತೂಗ್ತಾ ಇದ್ರು. ನಾವು ಕೂಡ ಎಲ್ಲ ಬಂದು ಅದೇ ಥರ ತೂಗಿ ಅಮ್ಮನನ್ನು ನಮಸ್ಕಾರ ಮಾಡಿಕೊಂಡು ಮನೆಯಲ್ಲಿ ಮನಸ್ಸಿಗೆ ನಮ್ಮ ಮನೆಯಲ್ಲಿ ಯಾರದೇ ಏನೇ ಚರ್ಮ ರೋಗಗಳು ಯಾವುದೇ ಇದ್ರೂ ನಮಗೆ ಒಳ್ಳೆಯದಾಗಲಿ, ಅದರಿಂದ ನಿವಾರಣೆ ಸಿಗಲಿ ಅಂತ. ನಂತರ ಸ್ವಲ್ಪ ದೂರದಲ್ಲಿ ಬಂದರೆ ಅಲ್ಲಿ ನಾಗಶಿಲೆಯನ್ನು ಪ್ರತಿಷ್ಠಾಪನೆ ಮಾಡಲಾಗಿತ್ತು. ಒಂದೊಂದು ವಿಗ್ರಹವನ್ನು ನೀವು ಇಲ್ಲಿ ನೋಡ್ತಾ ಇರ್ಬೋದು. ಬುದ್ಧಲಿಂಗ ಮತ್ತು ರಾಮಾನುಜಾಚಾರ್ಯರನ್ನು ನಾವು ಇಲ್ಲಿ ನೋಡಬಹುದು. ನಂತರ ರಾಘವೇಂದ್ರ ಸ್ವಾಮಿಯನ್ನು ಕೂಡ ಇಲ್ಲಿ ಇಡಲಾಗಿತ್ತು. ನಾನಿಲ್ಲಿ ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ. ಇವರು ರಾಮಾನುಜಾಚಾರ್ಯರು, ಅವರು ಕೂಡ ನಾವು ನೋಡ್ದೋ. ನಂತರ ಇಲ್ಲಿ ರಾಘವೇಂದ್ರ ಸ್ವಾಮಿಯನ್ನು ಇಡಲಾಗಿತ್ತು. ಈ ದೇವಸ್ಥಾನ ತುಂಬ ಪ್ರಶಾಂತವಾಗಿತ್ತು. ಯಾವುದೇ ಶಬ್ದ ಇಲ್ದಲೇ ತುಂಬ ಚೆನ್ನಾಗಿ ಸುತ್ತಲೂ ನೇಚರ್ ಇರುವಂತಹ ಜಾಗದಲ್ಲಿ ದೇವಸ್ಥಾನವನ್ನು ಮಾಡಿದ್ದಾರೆ. ನಂತರ ಈ ದೇವಸ್ಥಾನವನ್ನು ನೋಡಿ ನಂತರ ನಾವು ಇಲ್ಲಿ ನವಸಾಯಿ ಬಾಬಾ ದೇವಸ್ಥಾನಕ್ಕೆ ಈಗ ನಾವು ಹೊರಟಿದ್ದೀವಿ. ನವಸಾಯಿ ಬಾಬಾ ದೇವಸ್ಥಾನ ವಾರಾಹಿ ಅಮ್ಮನ ದೇವಸ್ಥಾನದಿಂದ ಸ್ವಲ್ಪ 5-10 ಕಿಲೋಮೀಟ್ರ್ ದೂರದಲ್ಲಿ ಇದೆ. ನಾವು 30 ರೂಪಾಯಿ ಟಿಕೆಟ್ ತಗೊಂಡು ನಾವು ಒಳಗಡೆ ಹೋದೋ. ಇಲ್ಲಿ ಅಗ್ನಿಕುಂಡ ಉರಿತಾ ಇರ್ತೈತೆ. ಅಲ್ಲಿನ ನೀವು ತಲೆ ಮೇಲೆ ಹೊತ್ಕೊಂಡು ಹೋಗ್ತಾ ಇರೋದನ್ನು ನೀವು ನೋಡ್ತಾ ಇರ್ಬೋದು. ನಮಗೂ ಕೂಡ 50 ರೂಪಾಯಿ ಕೊಟ್ಟರೆ ನೋಡ್ತಾ ಇರ್ಬೋದು. ಇಲ್ಲೊಂದು ಕೊಬ್ಬರಿ ಕೊಡ್ತಾರೆ ಮತ್ತು
ಸುಡೋದಕ್ಕೆ ಅಲ್ಲೊಂದು ಕಟ್ಟಿಗಳು ಕೊಟ್ಟಿದ್ದಾರೆ, ಮತ್ತು ಅಲ್ಲೊಂದು 2-3 ಕಾಯಿಗಳನ್ನ ಸೇರಿಸಿ ಕೊಟ್ಟಿದ್ದಾರೆ. ಅದನ್ನು ತೊಗೊಂಡೋಗಿ ನಾವು ಅಗ್ನಿಕುಂಡದಲ್ಲಿ ಹಾಕಿದರೆ ನಮ್ಮಲ್ಲಿರುವಂಥ ಕಷ್ಟಗಳು ಏನೇ ಇದ್ರೂ ಅದನ್ನು ಸಾಯಿಬಾಬಾ ನಮಗೆ ಹೊಡ್ಕೊತಾರೆ ಅಂತ. ಹೆಸರಲ್ಲೇ ನವಸಾಯಿ ಬಾಬಾ ಅಂದರೆ ನವಗ್ರಹಗಳು ಏನು ಇದಾವೋ ಅದೇ ಥರ ಇಲ್ಲಿ ಪ್ರತಿಯೊಂದು ಸಾಯಿಬಾಬಾವನ್ನು ಒಂದೊಂದು ಸಾಯಿಬಾಬಾನ 9 ಮಂದಿರಗಳಲ್ಲಿ ನವಸಾಯಿಬಾಬಾವನ್ನು ನಾವು ನೋಡಬಹುದು. ನಾವು ಏನು ಇಲ್ಲಿ ಕೊಬ್ಬರಿಯನ್ನು ಕೊಟ್ಟಿರ್ತೀವೋ ಅದನ್ನು ಇಲ್ಲಿ ಅಗ್ನಿಕುಂಡಕ್ಕೆ ನಾವು ಸಲ್ಲಿಸಿರ್ತೀವೋ ಅದನ್ನೇ ನಮಗೆ ಬೂದಿಯಾಗಿ ನಾವು ಎಲ್ಲ ದರ್ಶನ ಮಾಡಿ ಕೊನೆಯಲ್ಲಿ ಬರುವಾಗ ನಮಗೆ ಅದನ್ನು ಪ್ರಸಾದವಾಗಿ ಕೊಡ್ತಾರೆ. ಮನೆಯಲ್ಲಿ ಯಾವುದೇ ತೊಂದರೆಗಳಿದ್ರೂ ಕೂಡ ಮನೆಯಲ್ಲಿ ಚಿಕ್ಕ ಮಕ್ಕಳು ಅಳಬೇಕಾದ್ರೆ ಏನಾದರೂ ಆದರೆ ಆ ವಿಭೂತಿನ ಮನೆಯಲ್ಲಿ ಇಟ್ಕೊಂಡು ಹಣೆಯಲ್ಲಿ ಇಟ್ಕೊಳ್ಳೋದಕ್ಕೆ ನಮ್ಗೆ ಅದನ್ನು ನಾವು ನವಗ್ರಹಗಳನ್ನು ನಾವು ಹೇಗೆ ಹೇಳ್ತೀವೋ ಅದೇ ಥರ ಇಲ್ಲಿ ನವ ಅಂದರೆ 9 ಸಾಯಿಬಾಬಾ ದೇವಸ್ಥಾನ ಅಂದರೆ ಮಂದಿರವನ್ನು ನಾವು ನೋಡಬಹುದು. ಚಂದ್ರ ಸಾಯಿಬಾಬಾ, ಶುಕ್ರ ಸಾಯಿಬಾಬಾ, ಗುರು ಸಾಯಿಬಾಬಾ, ಬುಧ ಸಾಯಿಬಾಬಾ, ಸೂರ್ಯ ಸಾಯಿಬಾಬಾ, ಅಂಗಾರಕ ಸಾಯಿಬಾಬಾ, ರಾಹು, ಕೇತು, ಶನೇಶ್ವರ ಸಾಯಿಬಾಬಾ ಅಂತ 9 ನಾವು ಸಾಯಿಬಾಬಾವನ್ನು ಒಂದೊಂದು ಸಾಯಿಬಾಬಾವನ್ನು ಒಬ್ಬೊಬ್ಬರು ನಾವು ಎಷ್ಟು ಸುತ್ತುಗಳನ್ನ ಹಾಕಬೇಕು, ಈಗ ರಾಹುಗೆ ಇಷ್ಟು ಸುತ್ತು, ಗುರು ಸಾಯಿಬಾಬಾಗೆ ಎಷ್ಟು ಸುತ್ತು, ಸೂರ್ಯಗೆ ಎಷ್ಟು ಸುತ್ತು ಅಂತ ಅಲ್ಲೇ ಬರೆದಿರ್ತಾರೆ. ಅಷ್ಟು ಸುತ್ತುಗಳನ್ನ ಹಾಕಿ ಕೊನೆಯಲ್ಲಿ ನಾವು ಅಮ್ಮನ ಒಂದು ದರ್ಶನವನ್ನು ಕೂಡ ನಾವು ಮಾಡಿದೋ. ಈ ಸಾಯಿಬಾಬಾ ದೇವಸ್ಥಾನದಲ್ಲಿ ಅಮ್ಮನ ಒಂದು ದೇವಸ್ಥಾನ ಕೂಡ ಇತ್ತು. ಕುಮ್ಮತಮ್ಮ ಅನ್ನೋ ಅಮ್ಮನ ದರ್ಶನವನ್ನು ಮಾಡಿ ನಾವು ಗೋಲ್ಡನ್ ಟೆಂಪಲ್ಗೆ ಹೊರಟು. ಗೋಲ್ಡನ್ ಟೆಂಪಲ್ಗೆ ಬರೋಷ್ಟರೊಳಗಡೆ ಆಲ್ರೆಡಿ ಸಂಜೆ ಆಗಿತ್ತು. ಆಗ ಅಲ್ಲಿ ಯಾವುದೇ ಮೊಬೈಲ್ ಅಲೋ ಇಲ್ದಲೆ ಕಾರಣ ನಾವು ಆ ಮೊಬೈಲ್ ಯಾವುದೇ ಒಂದು ವಿಡಿಯೋನ ನಾನು ಆ ದೇವಸ್ಥಾನದ ಮಾಡೋಕ್ಕಾಗಲಿಲ್ಲ. ಅಲ್ಲಿಂದ ನಾವು ಗೋಲ್ಡನ್ ಟೆಂಪಲಿಂದ ಬಂದ ನಂತರ ನಮಗೆ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಊಟವನ್ನು ಮಾಡಿ ನಾವು ಅಮ್ಮನ ಸನ್ನಿಧಾನಕ್ಕೆ ಬರುವಷ್ಟರೊಳಗಡೆ ರಾತ್ರಿ 2 ಗಂಟೆ ಆಗಿತ್ತು. ನಮಗೆ ಈ ಥರ ಒಂದು ರೂಮಿನ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಈಗ ನಾವು ಇರುಮುಡಿಯನ್ನು ಹೊತ್ತು ನಾವು ಯಾವ ಥರ ಅಮ್ಮನ ನಾವು ದರ್ಶನವನ್ನು ಪಡೆದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾಕೆಂದರೆ ಆಲ್ರೆಡಿ ವಿಡಿಯೋ ತುಂಬ ಲೆಂತಿ ಆಗಿರೋದ್ರಿಂದ ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ನಾನು ಅಮ್ಮನ ದರ್ಶನವನ್ನು ಹೇಗೆ ನಾವು ಪಡೆದೋ ನಂತರ ಅಲ್ಲಿನ ವಿಶೇಷತೆ ಏನು ಅಂತ ತಿಳಿಸ್ಕೊಡ್ತೀನಿ.